ಮೆಟ್ರೋ ದರನ 136% ಏರಿಸಿದ್ರು ನಮ್ಮ ರಾಜ್ಯ ಸರ್ಕಾರ. 136%. 25 ಕಿಲೋಮೀಟರ್ಸ್ ಮೇಲೆ ಹೋಗಕ್ಕೆ ಬೆಂಗಳೂರು ಮೆಟ್ರೋ 90 ರೂಪಾಯಿ. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ 90 ರೂಪಾಯಿ ಇಲ್ಲ. ಹೆಚ್ಚು ಕಡಿಮೆ 400 ರಿಂದ 500 ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ. ನಾವು ಮೆಟ್ರೋದಲ್ಲಿ ಓಡಾಡೋದು, ನಮ್ಮ ಮೆಟ್ರೋದಲ್ಲಿ ಅಥವಾ ಆಟೋದಲ್ಲಿ ಓಡಾಡೋದು ಅನ್ನೋ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ ಜನ. ಅದಕ್ಕೆ ಕಾರಣ ಇಲ್ಲಿ ಮೆಟ್ರೋ ದರದ ಹೆಚ್ಚಳ ಆಗಿರೋದು. ಎಷ್ಟು ಹೆಚ್ಚಳ? ನೀವು ಸಾಧಾರಣ ಒಂದು 4-5 ಕಿಲೋಮೀಟ್ರು ಮೆಟ್ರೋದಲ್ಲಿ ಓಡಾಡೋದಕ್ಕಿಂತ ಆಟೋದಲ್ಲಿ ಓಡಾಡೋದು ಬೆಸ್ಟ್ ಅನ್ನೋ ಥರ ಆಗಿದೆ. ಈ ಒಂದು ಚರ್ಚೆಗೆ ಮತ್ತೊಮ್ಮೆ ಬಿಜೆಪಿಯಿಂದ ಸಂಸದ ತೇಜಸ್ವಿ ಸೂರ್ಯ ಸ್ಪಷ್ಟವಾದಂಥ ದಾಖಲೆಯ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ನಿಜಕ್ಕೂ ಇದನ್ನ ನೋಡಬೇಕು, ನೀವು ಗಮನಿಸಬೇಕು. ಬೆಂಗಳೂರು ಹಾಗೆ ದೆಹಲಿ ಮೆಟ್ರೋ ದರ ಹೆಚ್ಚಳ ಆಗಿರೋದನ್ನ ಅದನ್ನ ತುಂಬಾ ಸ್ಪಷ್ಟವಾಗಿ ಜನರಿಗೆ ಮನಮುಟ್ಟುವಾಗ ಅವ್ರು ಹೇಳ್ತಾರೆ. ಇದು ನಿಜವಾಗ್ಲೂ ಎಂತ ದುರಂತ ಅಲ್ವಾ? ಮೆಟ್ರೋದಲ್ಲಿ ಓಡಾಡೋರೇನು ಕೋಟಿಗಟ್ಟಲೆ ಇರೋರಲ್ಲ ಸ್ವಾಮಿ, ಜನಸಾಮಾನ್ಯರು. ಇವತ್ತು ಬೇಗ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಸಾಯೋದಕ್ಕಿಂತ ಬೇಗ ತಲುಪ್ಬಿಡೋಣ ಅಂತ ಓಡಾಡೋಂಥವ್ರು. ಈ ಬೆಂಗಳೂರು ಟ್ರಾಫಿಕ್ ಮಾಡಿರೋದು ನೀವೇನೆ ಗನಂದಾರಿ. ನೀವು ಮಾಡಿರೋ 15-20-30 ವರ್ಷಗಳಿಂದ ಸರ್ಕಾರಗಳು ಮಾಡಿದ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ. ಆದ್ರೆ ಆ ಟ್ರಾಫಿಕ್ ತಪ್ಪಿಸ್ಕೊಂಡು ಮೆಟ್ರೋದಲ್ಲಾದ್ರೂ ಹೋಗೋಣ ಅಂದ್ರೆ ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ 10 ರೂಪಾಯಿ ಕೊಡ್ಬೇಕು, ಅದರಿಂದ ಮತ್ತೊಂದಕ್ಕೆ 20 ಕೊಡ್ಬೇಕು, ಅದರಿಂದ ಮತ್ತೊಂದಕ್ಕೆ 30 ಕೊಡ್ಬೇಕು. ಏನಿದು ಸುಲಿಗೆ ಜನರಿಂದ? ನೀವು 2000 ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಜನ ಇಲ್ಲಿ ಹಾಕೋದಿಕ್ಕೆ ನೀವು ಕೊಡ್ತಾ ಇರೋ 2000 ಯಾವಾಗ 6 ತಿಂಗಳಿಗೋ 3 ತಿಂಗಳಿಗೋ ಕೊಡ್ತಾ ಇದ್ದೀರಾ? ಅದನ್ನ ನಂಬ್ಕೊಂಡು ಮೆಟ್ರೋ ಹತ್ಕೊಂಡ್ರೆ ಆ ದುಡ್ಡು ಬರಲ್ಲ, ನಿಮ್ ದುಡ್ಡು ಬಂದಿರಲ್ಲ. ಮೆಟ್ರೋ ಹತ್ಕೊಂಡು ನಮ್ ಜೇಬಲ್ಲಿ ಇರೋ ದುಡ್ಡು ಹಾಕೊಂಡು ಹೋಗ್ಬೇಕು ಸಾಲ ಗಿಲ ಮಾಡ್ಕೊಂಡು. ಅದ್ರ ಬದಲು ಆಟೋದಲ್ಲಿ ಹೋಗೋದು ಬೆಸ್ಟ್ ಅನ್ನೋ ಮಟ್ಟಿಗೆ ಜನ ಯೋಚಿಸ್ತಾ ಇದ್ದಾರೆ. ಇದು ಸುಲಿಗೆ ಸರ್ಕಾರ ಮಾಡ್ತಾರೆ. ಈ ಸುಲಿಗೆಗೆ ಜನ ಅದು ಯಾವಾಗ ಪಾಠ ಕಲಿಸ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಲಿಸ್ಟ್ ಬಂದಿದೆ ಸರ್ಕಾರದಲ್ಲಿ. ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಶ್ರೀಮಂತರು ಇರುವಂತದ್ದು ನಮ್ಮ ಕರ್ನಾಟಕದಲ್ಲಿ. ಡಿ.ಕೆ. ಶಿವಕುಮಾರ್ ಅವರು, ಭೈರತಿ ಸುರೇಶ್ ಅವರು ಶ್ರೀಮಂತ ಸಚಿವರುಗಳ ಪಟ್ಟಿಲಿ ಇವರಿಬ್ರು ಟಾಪ್ ಅಲ್ಲಿ ಇದ್ದಾರೆ ಭಾರತದಲ್ಲಿ. ಸರ್ಕಾರದಲ್ಲಿ ಇರೋರೆಲ್ಲ ಶ್ರೀಮಂತರಾಗೇ ಇದ್ದಾರೆ. ಆದ್ರೆ ಜನಸಾಮಾನ್ಯರು ಬಡವರು ಪಾಪ ಅವ್ರು ಮೆಟ್ರೋದಲ್ಲಿ ಓಡಾಡಕ್ಕೆ 90 ರೂಪಾಯಿ ಕೊಡಬೇಕು. 10 ಸ್ಟೇಷನ್ಗಳು 90 ರೂಪಾಯಿ ಕೊಡ್ಬೇಕು. ನಾವು ಇದು ಯಾವ ಕರ್ಮ ಸ್ವಾಮಿ? ಖಂಡಿತ ಇದನ್ನ ಜನ ಸರ್ಕಾರವನ್ನು ಧಿಕ್ಕರಿಸೋದಕ್ಕೆ, ಟೀಕೆ ಮಾಡೋದಕ್ಕೆ ಇಂಥ ಒಂದಷ್ಟು ಜನರಿಂದ ಸುಲಿಗೆ ಮಾಡ್ತಾ ಇರೋದೇ ಕಾರಣ. ಸರ್ ಇದನ್ನ ನೋಡಿ ಸರ್, ದಯವಿಟ್ಟು ಎಲ್ಲ ಮಾಧ್ಯಮದವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಮೆಟ್ರೋಲ್ ಓಡಾಡ್ತಾರೆ. ಸಾಮಾನ್ಯ ಜನ ಓಡಾಡುವಂಥದ್ದು ಮೆಟ್ರೋಲ್. ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, IT ಕೆಲಸ ಮಾಡುವಂಥವ್ರು, ಹೋಟೆಲ್ ಅಲ್ಲಿ ಕೆಲಸ ಮಾಡುವಂಥವ್ರು, ಸಾಮಾನ್ಯ ಜನ. ಇಂಥವ್ರ ಮೆಟ್ರೋ ದರನ 136% ಏರಿಸಿದ್ರು ನಮ್ಮ ರಾಜ್ಯ ಸರ್ಕಾರ. 136%. ಮೊನ್ನೆ ಡೆಲ್ಲಿ ಮೆಟ್ರೋನು ಕೂಡ ಮೆಟ್ರೋ ದರ ಜಾಸ್ತಿ ಆಯ್ತು. 0 ಇಂದ 2 ಕಿಲೋಮೀಟರ್ 10 ರೂಪಾಯಿ ಇದ್ದಂತಹ ದರ 11 ರೂಪಾಯಿಗೆ ಏರಿಸಿದ್ರು ಡೆಲ್ಲಿ ಮೆಟ್ರೋ. 2 ರಿಂದ 5 ಕಿಲೋಮೀಟರ್ ಇದ್ದಂತಹ ದರ 20 ರೂಪಾಯಿ ಇದ್ದು 21 ರೂಪಾಯಿಗೆ ಏರಿಸಿದ್ರು. 5 ರಿಂದ 12 ಕಿಲೋಮೀಟರ್ ಇದ್ದಿದ್ದು 30 ರೂಪಾಯಿ ಇದ್ದು 32 ರೂಪಾಯಿ ಮಾಡಿದ್ರು. 21 ಕಿಲೋಮೀಟರ್ ವರೆಗೆ 40 ರೂಪಾಯಿ ಇದ್ದು 43 ರೂಪಾಯಿ ಮಾಡಿದ್ರು. ಅಪ್ ಟು 32 ಕಿಲೋಮೀಟರ್ಸ್ 50 ರೂಪಾಯಿ ಇದ್ದಿದ್ದು 54 ರೂಪಾಯಿ ಮಾಡಿದ್ರು. 32 ಕಿಲೋಮೀಟರ್ ಮೇಲೆ 60 ರೂಪಾಯಿ ಇದ್ದಿದ್ದು 64 ರೂಪಾಯಿ ಮಾಡಿದ್ರು. ಮಿನಿಮಮ್ ಇನ್ಕ್ರೀಸ್ ಆಗಿರೋದು 1 ರೂಪೀಸ್, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗಿರೋದು 4 ರೂಪೀಸ್, 4 ರೂಪಾಯಿ. ಯಾವ್ದಾದ್ರು ನೀವು 4 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ದರ ಜಾಸ್ತಿ ಮಾಡಿದ್ರೆ ಯಾರಾದ್ರೂ ವಿರೋಧ ಮಾಡ್ತಾರ? ಅದನ್ನ ಎಂತ ಬಡವ ಆದ್ರೂ ಕೂಡ ಇಲ್ಲಪ್ಪ, ರಾಜ್ಯ ಸರ್ಕಾರಕ್ಕೂ ಮೆಟ್ರೋಗ್ ನಾವು ಹೋಗ್ತಾ ಇದೀವಿ, ಉಪಯೋಗ ಆಗ್ತಿದೀವಿ, ಅದು ಕರೆಕ್ಟ್ ಆಗಿ ನಡಿಬೇಕು, ಸರಿಯಾಗಿರುವಂತ ದರ ಕಟ್ಟಬೇಕು ಅಂತ ಅವರು ಕಟ್ತಾರೆ. ಬೆಂಗಳೂರಿನಲ್ಲಿ ನೋಡಿ 10 ರಿಂದ 15 ಕಿಲೋಮೀಟರ್ ಹೋಗೋದಕ್ಕೆ 60 ರೂಪಾಯಿ, 15 to 20 ಕಿಲೋಮೀಟರ್ಸ್ ಹೋಗೋಕೆ 70 ರೂಪೀಸ್, 20 to 25 ಕಿಲೋಮೀಟರ್ಸ್ ಹೋಗೋಕೆ 80 ರೂಪೀಸ್, 25 ಕಿಲೋಮೀಟರ್ಸ್ ಮೇಲೆ ಹೋಗಕ್ಕೆ ಬೆಂಗಳೂರು ಮೆಟ್ರೋ 90 ರೂಪಾಯಿ. ಇಡೀ ದೇಶದಲ್ಲಿ ಯಾವ ಮೆಟ್ರೋದಲ್ಲೂ ಕೂಡ ಈ 90 ರೂಪಾಯಿ ಇದೆ. ಆಮೇಲೆ ಮೆಟ್ರೋನ 90% ಜನ ಬಳಸುವಂತದ್ದು ಯಾವ್ದು ಶಾರ್ಟ್ ಡಿಸ್ಟೆನ್ಸ್ ಅಲ್ಲ. ನೀವು ಒಂದ್ ಸ್ಟೇಷನ್ ಇಂದ ಪಕ್ಕದ ಸ್ಟೇಷನ್ ಹೋಗಕ್ಕೆ ಯಾರು ಮೆಟ್ರೋ ಬಳಸಲ್ಲ. ಆಟೋದಲ್ಲೇ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ, ಅಥವಾ ಒಂದು ಟ್ಯಾಕ್ಸಿಲಿ ಹೋಗ್ತಾರೆ, ಆಟೋ ತಗೊಂಡು ಹೋಗ್ತಾರೆ, ರ್ಯಾಪಿಡೋಲ್ ಹೋಗ್ತಾರೆ, ಹೆಂಗೋ ಹೋಗ್ತಾರೆ. ವಿಜಯನಗರದಿಂದ ವೈಟ್ ಫೀಲ್ಡ್ ಹೋಗೋರು ಪ್ರತಿ ದಿವಸ 90 ರೂಪಾಯಿ ಒನ್ ವೇ ಕೊಡಬೇಕು. ಅವ್ನು ವಾಪಸ್ ಆಫೀಸಿಂದ ಬರಕ್ 90 ರೂಪಾಯಿ ಕೊಡ್ಬೇಕು. ಪ್ರತಿದಿನ ಬರೀ ಮೆಟ್ರೋಗೆ ಅವನು 180 ರೂಪಾಯಿ. ಇನ್ ಮೆಟ್ರೋ ತನಕ ಅವ್ರ ಮನೆಯಿಂದ ದೂರ ಇತ್ತು, ಆಟೋ ತಗೋಬೇಕು ಅಂತಿದ್ರೆ ಅವ್ನು 25 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಆಟೋ ಕೊಡ್ಬೇಕು. 500 ರೂಪಾಯಿ, ಹೆಚ್ಚು ಕಡಿಮೆ 400 ರಿಂದ 500 ರೂಪಾಯಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಹೊರೆ ಹಾಕಿದೆ ಬೆಂಗಳೂರು. ಇದು ಈ ರಾಜ್ಯ ಸರ್ಕಾರದ ಆರ್ಥಿಕ ಮಾಡು. ನಾನು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, BMRCLಗೆ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಮೆಟ್ರೋ ದರವನ್ನ ದಯವಿಟ್ಟು ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಯ ಹಿತದೃಷ್ಟಿಯಿಂದ ಇಳಿಸಿ. ದಿನಕ್ಕೆ 200 ರೂಪಾಯಿ ಕೊಟ್ಟು ಮೆಟ್ರೋಲ್ ಯಾರಿಗೆ ಹೋಗಕ್ಕಾಗುತ್ತೆ? ಸಾಮಾನ್ಯ ಜನರದ್ದು
ಯಾವ ನೋವಿಗೂ ಸ್ಪಂದಿಸದಲ್ಲೇ ಕೆಲಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ನಾನು ಕೋರ್ಟಿಗೆ ಹೋಗಿದ್ದೆ ಮೆಟ್ರೋ ದರದ್ದು ಕ್ವೆಶ್ಚನ್ ಮಾಡಿ. ಅದು 3 ದಿವಸದ ಹಿಂದೆ ಅದು ಹಿಯರಿಂಗ್ ಆಗಿದೆ. ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕಿದೆ, ನಾವು ಪಬ್ಲಿಷ್ ಮಾಡ್ತೀವಿ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಆನ್ಲೈನ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಆದ್ರೆ ಅಫಿಡವಿಟ್ ಹಾಕಿ 4 ದಿವಸ ಆದ್ರೂ ಕೂಡ ಇವತ್ತಿಗೂ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. 22ನೇ ತಾರೀಕಿಗೆ ಫೈನಲ್ ಹಿಯರಿಂಗ್ ಇದೆ. ನಾನು 22ನೇ ತಾರೀಕಿನ ಒಳಗಡೆನೇನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಕೋರ್ಟ್ ಕೇಳಿ ಛೀಮಾರಿ ಹಾಕಿಸ್ಕೊಂಡು ನೀವು ಪಬ್ಲಿಷ್ ಮಾಡೋದ್ರ ಮುಂಚೆ ಈಗಲೇ ಸಾರ್ವಜನಿಕರಿಗೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳಿ ಪಬ್ಲಿಷ್ ಮಾಡಿ. ಯಾವ ಆಧಾರದ ಮೇಲೆ ನೀವು 133% ಜಾಸ್ತಿ ಮಾಡಿದೀರಾ ಅಂತ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಜನತೆಗೆ ತಿಳಿಸಿ. ಡೆಲ್ಲಿ ಮೆಟ್ರೋ ₹1, ₹2, ₹3 ಜಾಸ್ತಿ ಮಾಡಬಹುದು ಅಂದ್ರೆ ನೀವು ಮಾತ್ರ ಯಾಕೆ 20 ರೂಪಾಯಿ 25 ರೂಪಾಯಿ ಜಾಸ್ತಿ ಮಾಡಿದೀರಾ? ಏನ್ ಡೆಲ್ಲಿಲಿ ಬರೋ ಮೆಟ್ರೋಗೆ ಎಲೆಕ್ಟ್ರಿಸಿಟಿ ಬೇರೆ, ಅಲ್ಲಿ ಉಪಯೋಗಿಸುವಂತ ನೀರು ಬೇರೆ, ಅಥವಾ ಇಲ್ಲಿ ಬೆಂಗಳೂರಲ್ಲಿ ಬರುವಂತ ನೀರು ಗಾಳಿ ಬೇರೆ? ಯಾವ ಆಧಾರದ ಮೇಲೆ 20 ರೂಪಾಯಿ 25 ರೂಪಾಯಿ ಜಾಸ್ತಿ ಮಾಡಿದೀವಿ?